ನಾವು ಬೀಚಲ್ಲಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅಜ್ಜ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಗೌಡ. ಈ ವಿಡಿಯೋ ಬಂದ್ಬಿಟ್ಟು ಗೋವಾ ಟ್ರಿಪ್ ಪಾರ್ಟ್ 3 ಆಗಿರುತ್ತೆ. ಇಲ್ಲೇ ಕಾರವಾರದಲ್ಲಿರುವ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹುಡುಕ್ತಾ ಇದ್ವಿ ನೋಡ್ರಿ. ಕೊನೆಗೂ ಬಸ್ ಹತ್ಕೊಂಡು ನೋಡ್ರಿ. ಅದಾದ್ಮೇಲೆ ಬಸ್ ಅಲ್ಲಿ ಪಯಣ ಮಾಡಿ ಗೋವಾಕ ಬಂದೇ ಬಿಟ್ಟಿವಿ ನೋಡ್ರಿ. ಅಲ್ಲಿ ಎಂಟ್ರಿಯಲ್ಲೇ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿತ್ತು ಗುರು. ಬ್ರಿಡ್ಜ್ ಎಲ್ಲ ನೋಡ್ಕೊಂಡ್ಬಿಟ್ಟು ಅದಲ್ಲಿರುವ ಪಣಜಿ ಬಸ್ ಸ್ಟ್ಯಾಂಡ್ ಗೆ ಬಂದ್ವಿ ನೋಡ್ರಿ. ಅಲ್ಲಿ ನೋಡಿದ್ರೆ ಒಂದು ಬಸ್ ಇಲ್ಲ, ಒಂದು ಟ್ಯಾಕ್ಸಿ ಇಲ್ಲ. ಪಣಜಿದಿಂದ ಕಲ್ಲಂಗುಟಗೆ ಹೋಗಕ್ಕೆ. ಆದ್ಮೇಲೆ ಯಾವ್ದೋ ಒಂದು ಆಟೋ ಮಾತ್ ನೋಡ್ರಿ. ಅವ್ರು ನೋಡಿದ್ರೆ ಇಷ್ಟು ಕೇಳಕತ್ತಾರ ನೋಡಿ. ಬಂದಿದ್ದು ಆಟೋ ಕೇಳ್ತಾ ಇದ್ವಿ, 7 ಜನಕ್ಕೆ 3,000 ಹೇಳ್ತಾವ್ರಿ ಗುರು. ಹಂಗ ಅಂದ್ಮೇಲೆ ನಮ್ಮ ಅಣ್ಣವ್ರ ರಿಯಾಕ್ಷನ್ ನೋಡಿ. ಆದ್ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ವೇಟ್ ಮಾಡಿದ ನಂತರ ಪ್ರೈವೇಟ್ ಬಸ್ ಬಂದೇ ಬಿಡ್ತು ಗುರು. ಫೈನಲಿ ಬಸ್ ಸೇರ್ಕೊಂಡ್ಬಿಟ್ವಿ. ಯಾವ್ದೋ ಬಸ್ನಿಂದ ಕಲ್ಲಂಗುಟೆ ಬೀಚ್ ಹೊಂಟಿವಿ. ಆದ್ಮೇಲೆ ಕಲ್ಲಂಗುಟೆಗೆ ಬಂದೇ ಬಿಟ್ಟು ನೋಡ್ರಿ. ಆಮೇಲೆ ಅಲ್ಲಿಂದ ಬೀಚ್ ನೋಡ್ಬೇಕಂತ ಹೊರಟಿವಿ ನೋಡ್ರಿ. ಆದ್ಮೇಲೆ ಬೀಚ್ ಎಲ್ಲ ನೋಡ್ಕೊಂಡ್ಬಿಟ್ಟು ನಾನು ನಮ್ಮಣ್ಣ ಡ್ಯಾನ್ಸ್ ಮಾಡಕತ್ತೀವಿ ನೋಡ್ರಿ. ಅಲ್ಲಿರೋ ವ್ಯೂ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿ ನಾನೊಂದು ಕ್ಲಿಪ್ ತಕೊಂಡ್ಬಿಟ್ಟೆ ಗೈಸ್. ನೈಟ್ ವ್ಯೂ ಎಲ್ಲ ನೋಡ್ಕೊಂಡ್ಬಿಟ್ಟು ನಮ್ ಮನೆಗೆ ಹೊಂಟಿವಿ ನೋಡ್ರಿ. ಹೋಗೋ ದಾರಿಯಲ್ಲಿ ಅಜ್ಜ ಡ್ಯಾನ್ಸ್ ಮಾಡ್ತಾ ಇದ್ದ. ಮತ್ತೆ ಬೆಳಗ್ಗೆ ಎದ್ದು ಬೀಚ್ ಗೆ ಬಂದಿವಿ ನೋಡ್ರಿ. ಇದೇ ನೋಡ್ರಿ ಬೀಚ್ ವ್ಯೂ. ಆದ್ಮೇಲೆ ಇಲ್ಲಿ ನೋಡಿದ್ರೆ ಮಣ್ಣೊಳಗೆ ಮುಚ್ಚಿಬಿಡ್ತಾ ಇದ್ರು ಆತನ. 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಅದಾದ್ಮೇಲೆ ಬೀಚಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ನೋಡ್ರಿ. ಅದಾದ್ಮೇಲೆ ಲಗೇಜ್ ಎಲ್ಲ ತಗೊಂಡ್ಬಿಟ್ಟು ನಮ್ಮ ನಡೆ ರಾಯಚೂರ್ ಕಡೆ ಅಂತ ಅನ್ಕೊಂಡು ರಾಯಚೂರಿಗೆ ಬಂದೇವ್ ನೋಡ್ರಿ. ಕೊನೆ ತನಕ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು. ಫಾಲೋ ಮಾಡ್ಕೊಳ್ಳಿ ಗೈಸ್. ಗೋವಾ ಟ್ರಿಪ್ ವ್ಲಾಗ್ ಎಲ್ಲ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.